ಮಾರುಕಟ್ಟೆಯಲ್ಲಿ ಸಿಗುವ ಕೆಮಿಕಲ್ ಬೆರೆಸಿದ ಪನ್ನೀರ್ ತಿಂದು ಸಾಕಾಗಿದೆಯೇ? ಕೇವಲ 1 ಲೀಟರ್ ಹಾಲು ಮತ್ತು ಸ್ವಲ್ಪ ಮೊಸರು ಬಳಸಿ ಮನೆಯಲ್ಲೇ ಶುದ್ಧವಾದ ಮತ್ತು ಅತಿ ಮೃದುವಾದ ಪನ್ನೀರ್ ಮಾಡುವ ಸುಲಭ ವಿಧಾನವನ್ನು ಇವತ್ತು ನಾವು ನೋಡೋಣ. ಮೊದಲಿಗೆ ಒಂದು ಪಾತ್ರೆ ತಗೊಂಡು ಅದಕ್ಕೆ ಹಾಲು ಹಾಕಬೇಕಾಗುತ್ತೆ. ಸೊ ಸ್ಟವ್ ಮೇಲೆ ಪಾತ್ರೆ ಇಟ್ಬಿಟ್ಟು ಅದಾದಮೇಲೆ ಹಾಲು ಹಾಕಬೇಕಾಗುತ್ತೆ. ಆ್ಯಂಡ್ ಹಾಲು ಚೆನ್ನಾಗಿ ಕುದಿಬೇಕು, ಚೆನ್ನಾಗಿ ಗಟ್ಟಿ ಆಗಬೇಕು. ಅಂದರೆ ಅದು ಇವಾಗ ಹಾಕಿರೋ ಲೆವೆಲ್ ಇದೆಯಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ಆಗಬೇಕು. ಆ ಥರ ಬಂದರೆ ಹಾಲು ಗಟ್ಟಿ ಆಗಿರುತ್ತೆ. ಆ್ಯಂಡ್ ಇದು ಕೆಳಗಡೆ ತಲ ಕಚ್ಚಬಾರ್ದು, ಹಾಗಾಗಿ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು. ಸೊ ಈ ರೀತಿ ಬಂದರೆ ಪನ್ನೀರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಕ್ಚುಲಿ ಇವಾಗ ಎಲ್ಲ ಕಡೆ ಕೆಮಿಕಲ್ ಯೂಸ್ ಮಾಡ್ತಿದ್ದಾರೆ. ಅಟ್ಲೀಸ್ಟ್ ನಮ್ಮ ಮನೇಲಿ ಮಾಡೋ ಐಟಮ್ ಆದ್ರೂ ಸ್ವಲ್ಪ ಟೇಸ್ಟಿಯಾಗಿ ವಿತೌಟ್ ಕೆಮಿಕಲ್ ಮಾಡ್ಕೊಂಡು ತಿಂದರೆ ಬೆಟರ್ ಅಲ್ವಾ? ಇದು ನಮಗೆ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ನಾವು ಔಟ್ಸೈಡಲ್ಲಿ ಕಾಸು ಕೊಟ್ಟು ಕೆಮಿಕಲ್ ಆಗಿರೋ ಐಟಮ್ ತಿಂದು ನಮ್ಮ ಹೆಲ್ತನ್ನು ಹಾಳು ಮಾಡೋದಕ್ಕಿಂತ ಮನೇಲಿ ಎಷ್ಟು ಹೈಜೆನಿಕ್ ಆಗಿ ನಮ್ಮ ಕೈಯಲ್ಲಿ ಎಷ್ಟು ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ನೋಕ್ಕಾಗುತ್ತೆ ಅಲ್ವಾ? ಸೊ ಅಷ್ಟು ಮಾಡ್ಕೊಂಡು ತಿಂದ್ರೇ ಬೆಟರ್ ಅನಿಸುತ್ತೆ. ಸೊ ಇದು ಆಲ್ಮೋಸ್ಟ್ ಹಾಲು ಕಾಯ್ದಿದೆ. ಸೊ ಹಾಲು ಗಟ್ಟಿ ಕೂಡ ಆಗಿದೆ ಸ್ವಲ್ಪ, ನೀವು ನೋಡ್ತಿರ್ಬೋದು. ಹಾಕ್ದಾಗಿಂತ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ನೋಡಿ ಹಾಲು. ಸೊ ಇವಾಗ ಮೊಸರು ಹಾಕೋಣ. ಆ್ಯಂಡ್ ಮೊಸರು ಬಂದುಬಿಟ್ಟು ಹುಳಿ ಮೊಸರು ತೊಗೋಬೇಕಾಗುತ್ತೆ. ಮನೇಲಿ ಹಾಕಿರೋ ಮೊಸರು ತೊಗೊಂಡು ಚೆನ್ನಾಗಿರುತ್ತೆ. ನಿನ್ನೆ ಹಾಕಿರೋ ಮೊಸರು ಇವತ್ತು ಹುಳಿ ಬಂದಿರುತ್ತೆ ಅಲ್ಲ, ಸೊ ಆ ಥರ ಮೊಸರು ತೊಗೋಬೇಕಾಗುತ್ತೆ. ನೀವೇನು ಫ್ರೆಶ್ ಆಗಿ ತೊಗೊಬಂದರೆ ಅದು ಒಂದು ದಿವಸ ಬಿಟ್ಟರೆ ಚೆನ್ನಾಗಿ ಹುಳಿ ಬಂದಿರುತ್ತೆ. ಆ ಮೊಸರು ಹಾಕಿದ್ರೆ ಪನ್ನೀರ್ ಚೆನ್ನಾಗಿ ಬರುತ್ತೆ. ಯಾಕೆಂದರೆ ನಾವಿಲ್ಲಿ ನಿಂಬೆಹಣ್ಣು ಯೂಸ್ ಮಾಡ್ತಿಲ್ಲ ಆ್ಯಂಡ್ ವಿನೆಗರ್ ಕೂಡ ಯೂಸ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಮೊಸರು ಹುಳಿ ಇದ್ದರೆ ಚೆನ್ನಾಗಿರುತ್ತೆ. ಇವಾಗ 1-2 ಸ್ಪೂನ್ ಹಾಕಿದ್ದೀನಿ. ಸೊ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡಬೇಕಾಗುತ್ತೆ. ಒಂದೇ ಸಲ ಎಲ್ಲ ಹಾಕೋದಕ್ಕಿಂತ ಸ್ವಲ್ಪ ಸ್ವಲ್ಪನೇ ಹಾಕಬೇಕಾಗುತ್ತೆ. ಒಂದೇ ಸಲ ಎಲ್ಲ ಹಾಕಿದ್ರೆ ಪನ್ನೀರ್ ಗಟ್ಟಿ ಆಗಿಬಿಡುತ್ತೆ. ಈ ಥರ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ, ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಈ ಥರ ಮಾಡಿದ್ರೆ ಪನ್ನೀರ್ ಚೆನ್ನಾಗಿ ಬರುತ್ತೆ ಆ್ಯಂಡ್ ಸಾಫ್ಟ್ ಆಗಿರುತ್ತೆ. ಓಕೆನಾ? ಇವಾಗ ಒಂದು ಸಲ ಹಾಕಿದ್ದೀನಿ, ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಕೆನೆ ಹಾಕ್ತಾ ಇದೆ, ನೀವು ನೋಡ್ತಿರ್ಬೋದು. ಸೊ ಇದೇ ಥರ ಮಿಕ್ಸ್ ಮಾಡಿಕೊಂಡು ಇನ್ನೊಂದು 30 ಸೆಕೆಂಡ್ ಆದಮೇಲೆ ಇನ್ನೊಂದು 2 ಸ್ಪೂನ್ ಹಾಕೋಣ. ನೋಡಿ ಇವಾಗ ಇನ್ನೊಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಮೊಸರನ್ನ. ಸೊ ಇದು ಅಷ್ಟು ಹುಳಿ ಇಲ್ಲ ಮೊಸರು, ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ತಿದ್ದೀನಿ ಅಷ್ಟೇ. ಸೊ ನೀವೇನು ಹುಳಿ ಮೊಸರು ಇದ್ರೆ 3 ಸ್ಪೂನ್ ಹಾಕಿದ್ರೆ ಸಾಕು. ಬಟ್ ಇದು ಹುಳಿ ಇಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ. ನೋಡಿ ಈ ಥರ ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಅದು ಹುಳಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ, ಹಾಲು ಕ್ಲೀನಾಗಿ ಹೊಡಿಯುತ್ತೆ. ಓಕೆನಾ? ನೋಡಿ ಇವಾಗ ನಿಮ್ಗೆ ಕಾಣಿಸ್ತಿದೆ ನೋಡಿ ಎಷ್ಟು ಚೆನ್ನಾಗಿ ಹಾಲು ಹೊಡೆದಿದೆ, ಪನ್ನೀರ್ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಪನ್ನೀರಲ್ಲಿ ಪ್ರೋಟೀನ್ ತುಂಬ ಜಾಸ್ತಿ ಇರೋದ್ರಿಂದ ದೇಹ ಬೆಳವಣಿಗೆ ಆಗೋದಕ್ಕೆ ತುಂಬ ಯೂಸ್ ಆಗುತ್ತೆ. ಆ್ಯಂಡ್ ಮಸಲ್ಸ್ ಕೂಡ ತುಂಬ ಸ್ಟ್ರಾಂಗ್ ಆಗುತ್ತೆ ಆ್ಯಂಡ್ ಎನರ್ಜಿ ಕೂಡ ಹೆಚ್ಚುತ್ತೆ. ಆ್ಯಂಡ್ ಇದರಲ್ಲಿ ತುಂಬ ಕ್ಯಾಲ್ಸಿಯಂ ಇದೆ, ಹಾಗಾಗಿ ನಮ್ಮ ಮೂಳೆಗಳಿಗೆ ತುಂಬ ಯೂಸ್ ಆಗುತ್ತೆ. ಆ್ಯಂಡ್ ನಮ್ಮ ಹಲ್ಲುಗಳು ಕೂಡ ತುಂಬ ಸ್ಟ್ರಾಂಗ್ ಆಗುತ್ತೆ. ಆ್ಯಂಡ್ ಚಿಕ್ಕ ಮಕ್ಳಿಗಂತೂ ಇದು ಕಂಪಲ್ಸರಿ ಕೊಡಲೇಬೇಕಾಗುತ್ತೆ. ಓಕೆನಾ? ಚಿಕ್ಕ ಮಕ್ಕಳಿಗೆ ಮೆಮೊರಿ ಪವರ್ ತುಂಬ ಇಂಪ್ರೂವ್ ಆಗೋದಕ್ಕೆ ಪನ್ನೀರ್ ತುಂಬ ಹೆಲ್ಪ್ ಆಗುತ್ತೆ. ಸೊ ನಿಮ್ಮಲ್ಲಿ ಏನಾದರೂ ಚಿಕ್ಕ ಮಕ್ಕಳಿದ್ರೆ ಈ ಥರ ಡೈಲಿ ಮಾಡಿಕೊಡಿ, ಅವ್ರಿಗೆ ಮೆಮೊರಿ ಪವರ್ ತುಂಬ ಹೆಚ್ಚುತ್ತೆ. ಇದನ್ನ ಸರಿಯಾದ ಪ್ರಮಾಣದಲ್ಲಿ ಸೇವಿಸಿದ್ರೆ ನಮ್ಮ ಹೃದಯ ಕೂಡ ತುಂಬ ಆರೋಗ್ಯಕರವಾಗಿರುತ್ತೆ. ಆ್ಯಂಡ್ ಪನ್ನೀರ್ ತಿನ್ನೋದ್ರಿಂದ ಬೇಗ ಹಸಿವು ಕೂಡ ಆಗೋದಿಲ್ಲ. ಯಾರೇ ಡಯಟ್ ಮಾಡ್ತಿದ್ರಲ್ಲ, ಸೊ ಅವರಿಗೆ ಇದೊಂದು ಸೂಪರ್ ಫುಡ್ ಆಗಿರುತ್ತೆ. ಇದರಲ್ಲಿರೋ ವಿಟಮಿನ್ಗಳು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ. ಸೊ ಇಮ್ಯುನಿಟಿ ಪವರ್ ಕೂಡ ತುಂಬ ಜಾಸ್ತಿ ಆಗಿರುತ್ತೆ. ಸೊ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳವರೆಗೂ ತುಂಬ ಆರೋಗ್ಯಕರವಾದ ಒಂದು ಐಟಮ್ ಅಂದರೆ ಅದು ಪನ್ನೀರ್ ರೆಸಿಪಿಗಳು. ಸೊ ನಿಮ್ಮನೆ ಯಾರು ಚಿಕ್ಕ ಮಕ್ಕಳಿದ್ರೆ ಆ್ಯಂಡ್ ನಿಮ್ಗೆ ಏನು ಪನ್ನೀರ್ ತಿನ್ನೋ ಹ್ಯಾಬಿಟ್ ಇದ್ದರೆ ದಯವಿಟ್ಟು ಈ ಥರ ಒಂದು ಪನ್ನೀರ್ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಇದು ಕ್ಲಿಯರಾಗಿ ಕಾಣಿಸ್ತಾ ಇದೆ. ಒಂದು ಕಡೆ ಪನ್ನೀರ್ ಮತ್ತು ಇನ್ನೊಂದು ಕಡೆ ನೀರು, ಏನೆಲ್ಲ ಕಲರ್ ನೀರಿದೆಯಲ್ಲ ಅದು ಸಪ್ರೇಟ್ ಆಗಿದೆ. ಸೊ ಈ ಥರ ಈ ಸ್ಟೇಜ್ ಬಂದ ಮೇಲೆ ಸ್ಟವ್ನ ಆಫ್ ಮಾಡಿ ಇದನ್ನ ಸೋಸ್ಕೋಬೇಕಾಗುತ್ತೆ. ನಾನು ಈ ಥರ ಒಂದು ಪಾತ್ರೆ ತೊಗೊಂಡು ಅದ್ರ ಮೇಲೆ ಒಂದು ಕಾಟನ್ ಬಟ್ಟೆ ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ಪನ್ನೀರ್ ಮೇಕರ್ ಇದ್ದರೆ ಅದು ಕೂಡ ಯೂಸ್ ಮಾಡ್ಬೋದು. ಸೊ ಈ ಥರ ಅದನ್ನ ಸೋಸ್ಕೋಬೇಕಾಗುತ್ತೆ. ಅಂದರೆ ನೀರು ಬೇರೆ ಮತ್ತು ಪನ್ನೀರ್ ಬೇರೆ ಈ ಥರ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ. ಬಟ್ಟೆ ತುಂಬ ತೆಳು ಇರುತ್ತೆ ತಗೊಳ್ಳಿ. ಇನ್ನೊಂದು ಸ್ವಲ್ಪ ತಿಕ್ಕಿದೆ. ಬಟ್ ನಿಮ್ಮ ಹತ್ರ ಏನು ತುಂಬ ತೆಳುವಿರೋ ಬಟ್ಟೆ ತೊಗೊಂಡ್ರೆ ಅದು ತುಂಬ ಯೂಸ್ ಆಗುತ್ತೆ. ಈ ಥರ ತೊಗೊಂಡು ಇಂಡ್ಕೋಬೇಕಾಗುತ್ತೆ, ನೀರನ್ನೆಲ್ಲ ಸಪ್ರೇಟಾಗಿ ಇಂಡ್ಕೋಬೇಕಾಗುತ್ತೆ. ಈಗ ನೋಡಿ ಈ ಥರ ಇಂಡ್ಕೊಂಡು ಅದಕ್ಕೆ ಒಂದು ತಣ್ಣೀರು ಹಾಕಿ ವಾಶ್ ಮಾಡ್ಕೋಬೇಕಾಗುತ್ತೆ, ಒಂದು ಸಲ ತೊಳ್ಕೊಬೇಕಾಗುತ್ತೆ. ಯಾಕೆಂದರೆ ಏನು ಹುಳಿ ಅಂಶ ಏನಿದೆ ಇದ್ದರೆ ಅದು ಕ್ಲಿಯರ್ ಆಗುತ್ತೆ, ಪನ್ನೀರ್ ಆಗೋದು ಸ್ಟಾಪ್ ಆಗುತ್ತೆ. ಏನು ಹುಳಿ ಇದೆಯಲ್ಲ ಅದು ಇದಾಗೋದಿಲ್ಲ. ಹಾಗಾಗಿ ಈ ಥರ ಸ್ವಲ್ಪ ತೊಳ್ಕೊಬೇಕಾಗುತ್ತೆ. ತೊಳ್ಕೊಂಡು ಈ ಥರ ಒಂದು ಗಂಟು ಕಟ್ಟಿಬಿಟ್ಟು ಅದ್ರ ಮೇಲೆ ಒಂದು ವೆಯ್ಟ್ ಇಡಬೇಕಾಗುತ್ತೆ. ಅದು ಸ್ವಲ್ಪ ಸೆಟ್ ಆಗೋದಕ್ಕೋಸ್ಕರ ಒಂದು ವೆಯ್ಟ್ ಇಡಬೇಕಾಗುತ್ತೆ. ಒಂದು ಕುಕ್ಕರ್ ಕೂಡ ಇಡ್ಬೋದು ನೀವು ಅದ್ರ ಮೇಲೆ. ಒಂದು ವೆಯ್ಟ್ ಇರೋ ಕುಕ್ಕರ್ ಕೂಡ ಅದ್ರ ಮೇಲೆ ಇಟ್ಬಿಟ್ಟು 1 ಅವರ್ ಬಿಟ್ಟರೆ ಕ್ಲೀನಾಗಿ ಅದು ಸೆಟ್ ಆಗುತ್ತೆ. ಓಕೆನಾ? ಸೊ ಈ ಥರ ಒಂದು ಕುಟ್ಟೋದು ಇದು ಇದ್ರೂ ಕೂಡ ಇಡ್ಬೋದು, ಇಲ್ಲಾಂದರೆ ಕುಕ್ಕರ್ ಕೂಡ ಇಡ್ಬೋದು. ಈ ಥರ ಇಟ್ಬಿಟ್ಟು ಸಾಕು, 1 ಅವರಿಂದ 1-2 ಅವರ್ ಬಿಟ್ಟರೆ ತುಂಬ ಚೆನ್ನಾಗಿ ಸೆಟ್ ಆಗಿರುತ್ತೆ, ಅಷ್ಟು ಸಾಕಾಗುತ್ತೆ. ಸೊ ಇವಾಗ ಆಲ್ಮೋಸ್ಟ್ 1 ಅವರ್ ಆಗಿದೆ. ಸೊ ಓಪನ್ ಮಾಡ್ತಾ ಇದ್ದೀನಿ ನಾನು. ನೋಡಿ ಎಷ್ಟು ಕ್ಲೀನಾಗಿ ಪನ್ನೀರ್ ಸೆಟ್ ಆಗಿದೆ ಅಂತ. ಸಾಕು, 1 ಅವರ್ ಇಟ್ಟು ಸಾಕಾಗುತ್ತೆ. ಸೊ ಅದು ಕ್ಲೀನಾಗಿ ಸೆಟ್ ಆಗುತ್ತೆ.
ನೋಡಿ ಮನೇಲಿ ಎಷ್ಟು ರುಚಿಯಾದ ಪನ್ನೀರ್ ಮಾಡ್ಕೊಂಡು ತಿನ್ಬೋದು ಅಂತ. ಆ್ಯಂಡ್ ಈಗಿನ ಕಾಲದಲ್ಲಿ ಆಚೆ ಕಡೆ ಎಷ್ಟು ಕೆಮಿಕಲ್ ಹಾಕಿರ್ತಾರೆ, ಏನು ಹಾಕಿರ್ತಾರೆ, ಏನು ಹಾಕಿ ಯೂಸ್ ಮಾಡಿರ್ತಾರೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ನಮ್ಮ ಮಕ್ಕಳು ಕೊಡ್ಬೇಕಂದಾಗ, ನಾವು ತಿನ್ಬೇಕಾದಾಗ ತುಂಬ ಹುಷಾರಾಗಿರ್ಬೇಕಾಗುತ್ತೆ. ಆ್ಯಂಡ್ ಚಿಕ್ಕ ಚಿಕ್ಕ ಮಕ್ಕಳು ಏನಾದ್ರು ಮನೇಲಿದ್ರೆ ತುಂಬ ಹುಷಾರಾಗಿರ್ಬೇಕಾಗುತ್ತೆ. ಸೊ ಹಾಗಾಗಿ ನಾವೇ ರೆಡಿ ಮಾಡಿರೋ ಈ ಥರ ಪನ್ನೀರ್ ಅಂದರೆ ತುಂಬ ಭಯ ಇರೋದಿಲ್ಲ ಮಕ್ಕಳು ಕೂಡ ಕೊಡೋದಕ್ಕೆ. ಓ ತುಂಬ ಹೆಲ್ದಿ ಆಗಿರೋ ಐಟಮ್ಸ್ ತಿಂತಿದ್ದಾರೆ ಅನ್ಬೋದು. ಸೊ ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ ಈ ಥರ ಪನ್ನೀರ್. ಒಂದ್ಸಲ ಮಾಡ್ಕೊಂಡು ತಿನ್ನಿ ಹೇಗಿರುತ್ತೆ ಅಂತ. ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಯಾರಿಗಾದ್ರೂ ಕೂಡ ಇನ್ಫಾರ್ಮ್ ಮಾಡಿ ಈ ಥರ ರುಚಿಯಾಗಿ ಪನ್ನೀರ್ ಮಾಡ್ಕೋಬೋದು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.